ಕಳೆದ ಕರ್ತಾರನ ಕಮ್ಮಟದ ಅಧ್ಯಾಯದಲ್ಲಿ ನಾವು ಕೂಡಲ ಸಂಗಮ ಕ್ಷೇತ್ರ ಹಾಗೂ ನದಿಯ ತಟದಲ್ಲಿ ಇದ್ದಂತಹ ಸಂಗಮೇಶ್ವರ ದೇವಾಲಯ, ಗುರುಗಳು ಯಾರು, ಈಶಾನ್ಯ ಗುರುಗಳು ಹಾಗೂ ಸಂಗಮೇಶ್ವರ ಗುರುಗಳು ಅಂತ ಕೂಡ ಅವರನ್ನು ಕರೀತಾ ಇರ್ತಾರೆ, ಅವರು ಯಾರು, ಹಾಗೂ ಕಾಳಿಮರಸರು ಯಾರು, ವಿದ್ಯಾಸಂಸ್ಥೆ ಕೂಡ ಇರುತ್ತೆ ಕೂಡಲ ಸಂಗಮದಲ್ಲಿ, ಅದು ಹೇಗೆ ನಡೆಯುತ್ತಿತ್ತು ಎಂಬಂತಹ ಎಲ್ಲ ವಿಚಾರವನ್ನು ನಾವು ತಿಳಿದುಕೊಂಡಿದ್ವಿ. ಹಾಗೂ ಈಶಾನ್ಯ ಗುರುಗಳು ಅಂದಿನ ಪೂಜೆಯ ವೇಳೆಗೆ ಹೇಳ್ತಾರೆ, ಇಂದು ನನ್ನ ವೇದ ಉಪನಿಷತ್ತಿನ ಪ್ರವಚನ ಆದ ನಂತರ ಒಂದು ಚಿಕ್ಕ ಪ್ರವಾಸವನ್ನು ಕೈಗೊಳ್ಳುವಂತಹ ಕಾರ್ಯ ಇದೆ. ನನ್ನ ಜೊತೆ ಸೋಮಗುರು ನೀನು ಕೂಡ ಬಾ, ಹಾಗೂ ಶಿವಗುರು ಕೂಡ ಬರುವಂತಹ ಒಂದು ವ್ಯವಸ್ಥೆ ಆಗುತ್ತೆ. ಅವರು ಅಂದು ಧ್ಯಾನಾಸಕ್ತರಾಗಿದ್ದಾಗ ಆದಂತಹ ಅನುಭವದಿಂದ ಅವರು ಈ ಪ್ರಯಾಣವನ್ನು ಕೈಗೊಳ್ತಾ ಇರ್ತಾರೆ. ಬನ್ನಿ, ಅವರು ಎಲ್ಲಿಗೆ ಹೋಗ್ತಾರೆ ಹಾಗೂ ಹೇಗೆ ಈ ಕತೆ ಮುಂದುವರಿಯುತ್ತೆ ಅನ್ನೋದನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಈಶಾನ್ಯ ಗುರುಗಳು ಹೇಳ್ತಾರೆ, ಇಂದು ಒಂದು ಪ್ರಯಾಣವನ್ನು ಕೈಗೊಳ್ಳುವಂತಹ ಉದ್ದೇಶ ಇದೆ. ನನ್ನ ಜೊತೆ ಶಿವಗುರು ಬಂದರೂ ಸಾಕು, ಅನುಕೂಲವಾದರೆ ಸೋಮಗುರು ನೀವು ಕೂಡ ಬರಬಹುದು. ಸೋಮಗುರು ಅವರು ಹೇಳ್ತಾರೆ, ತಮ್ಮ ಅಪ್ಪಣೆಯಾದರೆ ನಾನೇ ಬರುತ್ತೇನೆ. ಆಗಬಹುದು, ನೀವೇ ಬನ್ನಿ. ತ್ರಿಲೋಚನ ಪಂಡಿತರಿಗೆ ಈ ಕಾರ್ಯಕ್ರಮವನ್ನು ತಿಳಿಸಿ ನೀವಿನ್ನು ಹೊರಡಿ ಎಂದು ಸೋಮಗುರುವನ್ನು ಅವರು ಕಳುಹಿಸಿದರು. ಇಬ್ಬರು ವಿದ್ಯಾರ್ಥಿಗಳು ಅವರನ್ನು ಹಿಂಬಾಲಿಸಿದರು. ಘಟಿಕ ಸ್ಥಾನದ ಆಡಳಿತದ ಹೊಣೆಯನ್ನು ಹೊತ್ತವನು ತ್ರಿಲೋಚನ ಪಂಡಿತ. ಉಪಸ್ಥಾನಪತಿಯಾಗಿ ಆತ ಕಾರ್ಯವನ್ನು ನಿರ್ವಹಿಸುತ್ತಿದ್ದ. ಸೋಮಗುರು ಅತ್ತ ಹೋದ ಮೇಲೆ ಈಶಾನ್ಯ ಗುರುಗಳು ಕಾಳಿಮರಸನೊಂದಿಗೆ ಸಂಗಮದತ್ತ ನಡೆಯತೊಡಗಿದರು. ದೇವಾಲಯದ ಮುಂಭಾಗದ ಮೆಟ್ಟಿಲುಗಳನ್ನು ಇಳಿದು ಕೃಷ್ಣೆಯ ಪಾತ್ರದ ಮರಳಿನ ಮೇಲೆ ಮುನ್ನಡೆದರು. ಮೇಲೇರುತ್ತಿದ್ದ ಬಾಲಸೂರ್ಯನ ಕಿರಣಗಳು ಕೃಷ್ಣೆಯ ಸಲಿಲ ದೇಹದ ಅಲೆದೋಳಿದೊಡನೆ ಚನ್ನಾಟವಾಡುತ್ತಿದ್ದವು ಮತ್ತು ನದಿಯ ಮರಳಿನ ರಾಶಿಯ ಮೇಲೆ ನಡೆಮಡಿಯನ್ನು ಹಾಸಿದ್ದವು. ದಡದಲ್ಲಿದ್ದಂತಹ ಮರದ ಮೇಲಿಂದ ಹಕ್ಕಿಗಳು ಮಂಗಳ ಗಾಯನವನ್ನು ಉಕ್ಕಿಸುತ್ತಾ ಹಾರಿ ಹೋಗುತ್ತಿದ್ದವು. ಮರಳಿನ ಮೇಲೆ 4-6 ಹೆಜ್ಜೆ ನಡೆಯುತ್ತಿದ್ದಂತೆಯೇ ಸಂಗಮೇಶ್ವರ ಮಂಟಪ ಸಿಕ್ಕುತ್ತಿತ್ತು. ಮಲಪಹಾರಿ ಬಂದು ಕೃಷ್ಣೆಯನ್ನು ಸೇರುವ ಸಂಗಮ ಸ್ಥಳದಿಂದ ಸ್ವಲ್ಪ ಮೇಲೆ ಕೃಷ್ಣೆಯ ಪಾತ್ರದ ಮರಳಿನ ತಟದಲ್ಲಿ ದಡಕ್ಕೆ ಸಮೀಪವಾಗಿ ನಿರ್ಮಿತವಾಗಿದ್ದಂತಹ ಒಂದು ಸುಂದರವಾದಂತಹ ಮಂಟಪ ಅದು. ಈಶಾನ್ಯ ಗುರುಗಳು ಮೌನವಾಗಿ ನಡೆಯುತ್ತಾ ಮಂಟಪದ ಬಳಿಗೆ ಬಂದರು. ಯಾವುದೋ ಆಲೋಚನೆಯಲ್ಲಿ ಅವರು ಮಗ್ನರಾದಂತೆ ತೋರುತ್ತಿತ್ತು. ಕಾಳಿಮರಸನು ಮೌನವಾಗಿ ಅವರನ್ನು ಹಿಂಬಾಲಿಸಿದ. ಇಬ್ಬರು ಮಂಟಪದ ಮೆಟ್ಟಿಲುಗಳನ್ನು ಏರಿದರು. ಅಷ್ಟೇನು ಎತ್ತರವಲ್ಲದಂತಹ 4 ಕಂಬಗಳು ಚೌಕಾಕಾರವಾಗಿ ನಿರ್ಮಿತವಾಗಿದ್ದು ಆ ಚಿಕ್ಕ ಮಂಟಪದ ರಚನೆಗೆ ಕಾರಣವಾಗಿದ್ದವು. ಮಟ್ಟಸವಾದಂತಹ ಗೋಪುರಾಕಾರದ ಮೇಲ್ಛಾವಣಿಯಿಂದ ಅದಕ್ಕೊಂದು ವಿಶಿಷ್ಟವಾದಂತಹ ಆಕಾರ ಬಂದಿತ್ತು. ಮಂಟಪದ ಒಳಗಡೆ ದಕ್ಷಿಣದ ಕೊನೆಯಲ್ಲಿ ಒಂದು ಶಿವಲಿಂಗ, ಅದರ ಎದುರಿನಲ್ಲಿ ಸಂಗಮದ ಕಡೆಗೆ ಮುಖ ಮಾಡಿ ಮೇಲೆ ಇರುತ್ತಿರುವಂತಹ ಸೂರ್ಯನಿಗೆ ಎದುರಾಗಿ ಕುಳಿತುಕೊಂಡರು ಗುರುಗಳು. ಕಾಳಿಮರಸನಿಗೂ ಕುಳಿತುಕೊಳ್ಳುವಂತೆ ಹೇಳಿದರು. ಸ್ವಲ್ಪ ದೂರದಲ್ಲಿ ಆತನು ಕುಳಿತುಕೊಂಡ. ಗುರುಗಳು ಹೇಳಿದರು, ಇನ್ನೇನು ಕಾಳಿಮರಸರೇ, ನಿಮ್ಮ ಪ್ರವಾಸದ ಇತರ ಅನುಭವಗಳು ಹೇಗಿದ್ದವು? ಎಲ್ಲೆಲ್ಲಿಗೆ ಹೋಗಿದ್ದೀರಿ? ಕಾಳಿಮರಸನಿಗೆ ಮಾತನಾಡುವುದಕ್ಕೆ ಈಗ ಅವಕಾಶ ಸಿಕ್ಕಿತು. ತಾನು ಕೇಳಿದ ಅನೇಕ ವಿಚಾರಗಳನ್ನು ಅವರ ಬಳಿಗೆ ಪ್ರಸ್ತಾಪಿಸಿದ. ಮಂಗಳವಾಡಿಗೂ ಹೋಗಿದ್ದೆ ಗುರುಗಳೇ ಎಂದು ಪ್ರಾರಂಭಿಸಿ ಅಲ್ಲಿ ಆಳುತ್ತಿರುವಂತಹ ಸಾಮಂತ ಪೆರ್ಮಾಡಿರಾಯ ಮತ್ತು ಅವನ ಮಗ ಸಾಹಸಿ ತರುಣ ಬಿಜ್ಜಳ ಇವರ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿದ. ಕೊನೆಯಲ್ಲಿ ಅಲ್ಲಿ ನಡೆಯುತ್ತಿರುವಂತಹ ಚಟುವಟಿಕೆಗಳನ್ನು ನೋಡಿದರೆ ಬಹುಶಃ ಅವರು ಕಲ್ಯಾಣದ ಚಕ್ರವರ್ತಿಗಳನ್ನೇ ಹಿಂದೆ ತಳ್ಳುವಂತೆ ಕಾಣುತ್ತದೆ ಎಂದು ಒಂದು ಮಾತನ್ನು ಮುಗಿಸಿದ. ನಿಜ, ಈಗ ಚಾಲುಕ್ಯ ವಂಶ ಇಳಿಮುಖವಾಗುತ್ತಿದೆ. ಮುಂದೆ ಸ್ವಲ್ಪ ಕಾಲವಾದರೂ ಕಳಚೂರ್ಯರು ಕರ್ನಾಟಕದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು
ಎಂದು ಸಂಗಮೇಶ್ವರರು ಸ್ವಲ್ಪ ಕಾಲ ಮೌನವಾಗಿದ್ದು ಮತ್ತೆ ಹೇಳತೊಡಗಿದರು. ಬಿಜ್ಜಳನ ವಿಷಯ ನೀವು ಹೇಳಿದಿರಿ. ಆತ ಮಹತ್ವಾಕಾಂಕ್ಷಿ ಉಳ್ಳವನು ಎಂಬುದು ಕೂಡ ನಿಜ. ಆದರೆ ದೈವ ಸಂಕಲ್ಪ ಆತನನ್ನು ಒಂದು ಮಹತ್ ಕಾರ್ಯಕ್ಕೆ ಸಾಧನವನ್ನಾಗಿ ಬಳಸಿಕೊಳ್ಳುವಂತೆ ತೋರುತ್ತದೆ. ಹಿಂದೆ ನಾನು ಪೆರ್ಮಾಡಿ ರಾಯನನ್ನ ಕಂಡಾಗ ಬಿಜ್ಜಳ ಇನ್ನು ಚಿಕ್ಕವನು. ನಿನ್ನೆಯಿಂದ ಏಕೋ ಆತನ ಚಿತ್ರ ನನ್ನ ಕಣ್ಣ ಮುಂದೆ 2-3 ಸಾರಿ ಸುಳಿಯಿತು. ಅವನ ಸಿಂಹಾಸನದ ಮುಂದೊಂದು ಮಹಾ ಬೆಳಕು ಬೆಳೆಯುತ್ತಾ ನಾಡಿನಲ್ಲೆಲ್ಲ ವ್ಯಾಪಿಸಿದಂತಹ ಚಿತ್ರ ನನ್ನ ಧ್ಯಾನದಲ್ಲಿ ಸುಳಿಯಿತು. ಅದರ ಜೊತೆಗೆ ಇನ್ನೊಂದು ಅನುಭವ, ಈ ದಿಕ್ಕಿನಿಂದ ಯಾವುದೋ ಒಂದು ಕರೆ ಎಂದು ಉತ್ತರ ದಿಕ್ಕಿನ ಕಡೆಗೆ ಕೈ ಮಾಡಿ ತೋರಿಸಿದರು. ಕಾಳಿಮರಸ ಅಚ್ಚರಿಯಿಂದ ಅತ್ತ ತಿರುಗಿ ಕೃಷ್ಣೆಯ ಆಚೆಯ ದಡಕ್ಕೆ ದೃಷ್ಟಿ ಹರಿಸಿ ಆ ದಿಕ್ಕನ್ನೇ ನಿಟ್ಟಿಸಿದ. ಅತ್ತಲೇ ನೋಡುತ್ತಿದ್ದಂತಹ ಗುರುಗಳು ಹೇಳಿದರು, ಆದ್ದರಿಂದಲೇ ಇಂದಿನ ಪ್ರಯಾಣ. ಕಾಳಿಮರಸ ಆ ದಿಕ್ಕಿನಿಂದ ದೃಷ್ಟಿಯನ್ನ ಕಿತ್ತು ಗುರುಗಳತ್ತ ತಿರುಗಿಸಿದ. ಮಾತು ಮೌನವಾಗಿತ್ತು. ಗುರುಗಳೇ ಮುಂದುವರೆಸಿದರು, ಎಲ್ಲಿಗೆಂಬುದು ನಿರ್ದಿಷ್ಟವಾಗಿ ತಿಳಿಯದು. ಆದರೆ ಕಣ್ಣರಿಯದಿದ್ದರೂ ಕೂಡ ಕರುಳು ಅರಿಯುತ್ತದೆ. ನನ್ನ ಕಾಲುಗಳು ಸರಿಯಾದ ಕಡೆಗೆ ಕೊಂಡೊಯ್ಯುತ್ತದೆ ಎಂದು ನಂಬಿದ್ದೇನೆ ಎಂದು ಹೇಳುವಾಗ ಕೆಲವು ತಿಂಗಳ ಹಿಂದೆ ಅಲ್ಲಿಗೆ ಬಂದು ಹೋದಂತಹ ಮಾದರಸ ಮತ್ತು ಆತನ ಗರ್ಭಿಣಿ ಪತ್ನಿ ಮಾದಲಾಂಬೆಯ ಚಿತ್ರ ಅವರ ಕಣ್ಣ ಮುಂದೆ ಸುಳಿಯಿತು. ನಾನು ಬರಲೆ ಗುರುಗಳೇ? ಕುತೂಹಲದಿಂದ ಕೇಳಿದ ಕಾಳಿಮರಸ. ಬೇಡ ಕಾಳಿಮರಸರೇ, ನೀವು ಈಗ ತಾನೇ ಪ್ರಯಾಣವನ್ನು ಮುಗಿಸಿ ಬಂದಿದ್ದೀರಿ. ವಿಶ್ರಾಂತಿ ಪಡೆಯಿರಿ, ಸೋಮಗುರು ಬರುತ್ತಾರೆ. ಅದಕ್ಕೆ ಒಪ್ಪಿಗೆ ಸೂಚಿಸಿದ ಕಾಳಿಮರಸ. ಮತ್ತೆ ಗುರುಗಳು ಹೇಳ್ತಾರೆ, ಯಾವುದೋ ಅಲೌಕಿಕ ಅತಿಥಿಯ ಅನಿರೀಕ್ಷಿತ ಆಗಮನದ ಭಾವನೆ ನನ್ನ ಮನಸ್ಸನ್ನು ತುಂಬಿದೆ. ನಮ್ಮ ಮತಿ ಗೋಚರವಲ್ಲದಂತಹ ಯಾವ ಮಹಾ ಘಟನೆಗೆ ಇದು ಸಾಂಕೇತಿಕವೋ ಅದನ್ನು ನಂಬಿ ನಾನಂತೂ ಹೊರಡುತ್ತೇನೆ. ಅದು ಮುಂದೆ ನಮಗೆ ಗೋಚರವಾಗಬಹುದು ಎಂದು ಮೇಲಿದ್ದರು. ಆ ಮಾತುಗಳನ್ನೇ ಮೆಲುಕು ಹಾಕುತ್ತಾ ಕಾಳಿಮರಸ ಅವರನ್ನು ಹಿಂಬಾಲಿಸಿದ. ಶರಣರೇ, ಇಂದಿನ ಅಧ್ಯಾಯದಲ್ಲಿ ನಾವು ಗುರುಗಳ ಪ್ರಯಾಣದ ಸಿದ್ಧತೆಯನ್ನು ತಿಳಿದುಕೊಂಡಿದ್ದೇವೆ. ಹೇಗೆ ಈಶಾನ್ಯ ಗುರುಗಳಿಗೆ ಉತ್ತರ ದಿಕ್ಕಿನಿಂದ ಒಂದು ಅಗೋಚರವಾದಂತಹ ಶಕ್ತಿಯ ಸೆಳೆತ ಆಗ್ತಾ ಇರುತ್ತೆ. ಅಲ್ಲಿಗೆ ಹೋಗಬೇಕೆಂದು ಅವರ ಮನಸ್ಸು ತುಡಿತಾ ಇರುತ್ತೆ. ಹಾಗಾಗಿ ನಾಳೆ ಅವರು ಪ್ರಯಾಣವನ್ನು ಆರಂಭ ಮಾಡಲಿದ್ದಾರೆ. ಎಲ್ಲಿಗೆ ಅವರು ಹೋಗ್ತಾರೆ, ಮುಂದೆ ಏನಾಗುತ್ತದೆ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣಾರ್ಥಿಗಳು.